ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶರ್ಮಿಲೀಸ್ ಚಾನಲ್. ಸೊ ನಾನು ಇವತ್ತು ಮಾಡ್ತಾ ಇದ್ದೀನಿ ಮಟನ್ ಬಿರಿಯಾನಿ. ನನ್ನ ಫ್ಯಾಮಿಲಿ ಚಿಕ್ಕದು, ಅದಕ್ಕೋಸ್ಕರ ನಾನು ಬರೀ ಹಾಫ್ ಕೆಜಿ ಮಟನ್ ಸಾಕಾಗುತ್ತೆ ನನಗೂ, ನನ್ನ ಹಸ್ಬೆಂಡ್, ನನ್ನ ಮಗುಗೆ. ಸೊ ನಾನಿಲ್ಲಿ ಫಸ್ಟ್ ಅರಿಶಿನ ಮತ್ತು ಉಪ್ಪು ಹಾಕಿ ಒಂದು ಸ್ವಲ್ಪ ಮಟನ್ ಒಂದ್ಸತಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಆದ್ಮೇಲೆ ಪುನಃ ನಾನು ಅರಿಶಿನ ಮತ್ತು ಉಪ್ಪು ಹಾಕಿ 2 ವಿಷಲ್ ತೊಗೊತಾ ಇದ್ದೀನಿ. ಹಾಗೆ ನಾನು ಏನೆಲ್ಲ ತರಕಾರಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೋಟ್ ಮಾಡ್ಕೊಳ್ಳಿ. ಅದರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಇಟ್ಟಿದ್ದೀನಿ. ಅದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಬೇಕಾದ್ರೆ ಅಡಿಷನಲ್ ಬೇಕಾದ್ರೆ ಮಾಡ್ಕೊಬೋದು, ಇಲ್ಲಾಂದ್ರೆ ಬೇಡ ನಿಮಗೆ. ಹಾಗೆ ಅವರೆಕಾಯಿನೂ ಹಾಕ್ತಿದ್ದೀನಿ, ಯಾಕಂದ್ರೆ ಅವರೆಕಾಯಿ ಬಿರಿಯಾನಿಗೆ ಸೂಪರ್ಬ್ ಆಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಎಲ್ಲ ಮಿಂಟ್ ಲೀಫ್ ಹಾಗೆ ಎಲ್ಲ ವೆಜಿಟೇಬಲ್ಸ್ ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೆಲ್ಲ ಮುಗಿಸೋವರೆಗೆ ನಮ್ಮ ವಿಷಲ್ ಮಟನ್ದು 2 ವಿಷಲ್ ಆಗೋಗಿದೆ, ಬೆಂದಿದೆ ಮಾಂಸ. ಸೊ ಬನ್ನಿ ಈಗ ನಾನು ಏನೆಲ್ಲ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನಾನಿಲ್ಲಿ ಎಣ್ಣೆ ಸ್ವಲ್ಪ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಹಾಫ್ ಕೆಜಿ ನನ್ನ ಪಾತ್ರೆ ದೊಡ್ಡ ತೊಗೊಂಡ್ಬಿಟ್ಟಿದ್ದೆ. ಅದಕ್ಕೋಸ್ಕರ ನಾನು ಎಣ್ಣೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಅಲ್ಲಿವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿ ಅದನ್ನ. ಈಗ ಆನಿಯನ್ ಬ್ರೌನಿಷ್ ಆಗಿದೆ, ಚೆನ್ನಾಗಿ ಬೆಂದಿದೆ ಅದು. ಹಾಗೆ ಈಗ ಟೊಮ್ಯಾಟೊ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಪ್ಯೂರಿ ಫಾರ್ಮಲ್ಲಿ ಬರೋವರೆಗೆ ಅದನ್ನ ಬೇಯಕ್ಕೆ ಬಿಡ್ತೀನಿ. Wait, I have on the ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಹಾಗೆ ಟೊಮ್ಯಾಟೊನು ಚೆನ್ನಾಗಿ ಸ್ವಲ್ಪ ಫಾರ್ಮೇಷನ್ ಪ್ಯೂರಿ ಥರ ಆಗಿದೆ. ಈಗ ಅದಕ್ಕೆ ಮಸಾಲ ಹಾಕ್ತೇನೆ. ಚಿಕನ್ ಮಸಾಲ, ಮಟನ್ ಮಸಾಲ, ನಿಮಗೆ ಯಾವ್ದು ಹಾಕ್ತೇನೆ ಏನೋ ಅಂತ ಬೇಕಾದ್ರೆ ಕಮೆಂಟ್ಸಲ್ಲಿ ಹಾಕಿ. ನಾನು ಅದನ್ನ ಫೋಟೋ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಮಸಾಲ ಹಾಕಿದೆ ಅಂತ. ಅರ್ಶಿನದ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಕೊರಿಯಾಂಡರ್ ಪೌಡರ್ ಹಾಕ್ತಾ ಇದ್ದೀನಿ. ಅದೇ ಅಟ್ ದ ಸೇಮ್ ಟೈಮ್ ನಾನು ಅದನ್ನ ಅವರೆಕಾಯಿ, ನನ್ನ ಮಟನ್ ಎಲ್ಲ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಅದ್ರ ಜೊತೆನೇ ಹಾಕ್ಕೊಂಡು ನಾನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದ್ರದ್ದು ಸ್ವಲ್ಪ ಸಾಲ್ಟ್ ಮತ್ತು ಅದೆಲ್ಲ ಹಾಕಿರ್ತೀನಲ್ಲ, ಮಟನ್ ಸ್ವಲ್ಪ ಜ್ಯೂಸಿಯಾಗಿ ಫ್ಲೇವರ್ ಆಗುತ್ತೆ. ಅದು 2 ನಿಮಿಷ ಬೇಯಕ್ಕೆ ಬಿಟ್ಟಾದಮೇಲೆ ಮೊಸರು ಹಾಕ್ಬಿಡಿ. ನಾನು ಹಾಫ್ ಕೆಜಿದು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನಾವು ಕಾಲು ಪ್ಯಾಕೆಟ್ ಮೊಸರಲ್ಲಿ ನಾನು ಅರ್ಧ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಅದನ್ನ ಬೇಯಕ್ಕೆ ಬಿಡಿ. 10 ಮಿನಿಟ್ಸ್ ಆದರೂ ಅದನ್ನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಅದು 1 ಕೆಜಿ ಮಟನ್ ಆಗಲಿ ಚಿಕನ್ಗೆ 1 ಕೆಜಿ ರೈಸ್ ಹಾಕ್ತೀವಿ. ರೈಸಲ್ಲಿ ನೀವು ಬಾಸ್ಮತಿ ರೈಸ್ ಬೇಕಾದ್ರೆ ಬರೀ ಬಾಸ್ಮತಿ ರೈಸ್ ಹಾಕ್ಕೊಳ್ಳಿ. ನಾನಿಲ್ಲಿ ಹಾಫ್ ಬಾಸ್ಮತಿ ಮತ್ತು ಹಾಫ್ ನಾರ್ಮಲ್ ರೈಸ್ ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಹುಡಿ ಮತ್ತು ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಫ್ಲೇವರ್ ಸಿಗುತ್ತೆ ಅಂತ. ಅದಕ್ಕೋಸ್ಕರ ಸೊ ನೀರು ಎಲ್ಲ ಸತಿ ನೀರ್ದೇ ಮಿಸ್ಟೇಕ್ ಆಗುತ್ತೆ. ಈಗ ನಾವು 1 ಗ್ಲಾಸ್ ನಾರ್ಮಲಾಗಿ ಏನಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ತೇವೆ. ಈಗ ನಾವು ಬಿರಿಯಾನಿಗೆ 1 ಗ್ಲಾಸ್ ಅಕ್ಕಿಗೆ ನಾವು 1.5 ಗ್ಲಾಸ್ ನೀರು ಹಾಕ್ತಾಯಿದ್ದೀವಿ. ನೀವು ಎಷ್ಟೇ ಕ್ವಾಂಟಿಟಿ ತೊಗೊಂಡ್ರು ಅದರಲ್ಲಿ ಹಾಫ್ ಗ್ಲಾಸ್ ನೀರು ಕಮ್ಮಿ ಹಾಕ್ತೀವಿ, ಇಲ್ಲಾಂದರೆ ಅದು ಮುದ್ದೆ ಥರ ಆಗೋಗುತ್ತೆ. ಮುಂಚೆನೇ ತರಕಾರಿ ಎಲ್ಲ ಬಿದ್ದಿರುತ್ತೆ, ಅದ್ರದ್ದೇ ಪ್ಯೂರಿ ಮತ್ತು ಮೊಸರು ಅದೆಲ್ಲ ಹಾಕಬೇಕಾದ್ರೆ ಅದೇ ಎಕ್ಸ್ಟ್ರಾ ಇರುತ್ತೆ. ಅದಕ್ಕೋಸ್ಕರ ನೀರ್ದು ಒಂದು ಸ್ವಲ್ಪ ಹಾಫ್ ಗ್ಲಾಸ್ ಕಮ್ಮಿ ಇಡಿ. ಹಾಗೆ ದಮ್ಮೆಲ್ಲ ಕೊಟ್ಟಾದ್ಮೇಲೆ ಇದು ನನ್ನ ಬಿರಿಯಾನಿ ರೆಡಿ ಆಗಿದೆ. ಮೇನ್ ಏನು ಅಂದರೆ ದಮ್ಮೆಲ್ಲ ಆದಮೇಲೆ ಒಂದು ಅರ್ಧ ಸ್ಪೂನ್ ಇಲ್ಲಾಂದರೆ 1 ಸ್ಪೂನ್ ತುಪ್ಪ ತೊಗೊಂಡು ಅನ್ನದ ಮೇಲೆ ಹಾಕಿ ಸ್ವಲ್ಪ ಅಲ್ಲಾಡಿಸ್ಬಿಟ್ಟು ಬಿಟ್ಬಿಡಿ. 5-10 ಮಿನಿಟ್ಸ್ ಅದನ್ನ ಓಪನ್ ಮಾಡೋಕ್ಕೆ ಹೋಗ್ಬೇಡಿ. ಐ ಆಮ್ ಡ್ಯಾಮ್ ಶೂರ್ ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.